ನಮಸ್ತೆ ವೀಕ್ಷಕರೇ, ನಾಡು ನುಡಿ ನ್ಯೂಸ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕನ್ನಡ ಕಿರುತೆರೆಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಶ್ರೀಧರ್ ನಾಯಕ್ ಅವರು ವಿಧಿವಶರಾಗಿದ್ದಾರೆ. ಕನ್ನಡದ ಪಾರು ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು ನಟ ಶ್ರೀಧರ್ ಅವರು. ಪಾರು ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಶ್ರೀಧರ್ ಅವರು ನಟ ಕಿಚ್ಚ ಸುದೀಪ್ ಅವರ ಜೊತೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ. ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡುತ್ತಿದ್ದ ಸಮಯದಲ್ಲಿ ನಟ ಶ್ರೀಧರ್ ಅವರು ಬಹಳ ಚೆನ್ನಾಗಿ ಜೀವನವನ್ನು ಮಾಡುತ್ತಿದ್ದರು. ಆದರೆ ಕೊರೋನಾ ಮಹಾಮಾರಿಯ ನಂತರ ಅವರಿಗೆ ಅವಕಾಶಗಳು ಕಡಿಮೆಯಾಗುತ್ತೆ. ಸಾಕಷ್ಟು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಟ ಶ್ರೀಧರ್ ನಾಯಕ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವ ಸಮಯದಲ್ಲೇ ನಟ ಶ್ರೀಧರ್ ನಾಯಕ್ ಅವರು ತಮ್ಮ ಹೆಂಡತಿಯ ಬಗ್ಗೆ ಕೆಲವು ಮಾಹಿತಿಯನ್ನು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದರು. ಹಾಗಾದರೆ ಶ್ರೀಧರ್ ನಾಯಕ್ ಅವರ ಪತ್ನಿ ಯಾರು? ಶ್ರೀಧರ್ ನಾಯಕ್ ಅವರ ಪತ್ನಿ ಅವರಿಂದ ದೂರವಾಗಲು ಕಾರಣ ಏನು? ಇವೆಲ್ಲದರ ಬಗ್ಗೆ ಶ್ರೀಧರ್ ನಾಯಕ್ ಅವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಶ್ರೀಧರ್ ನಾಯಕ್ ಅವರ ಪತ್ನಿ ಯಾರು? ಶ್ರೀಧರ್ ನಾಯಕ್ ಅವರ ಪತ್ನಿ ಶ್ರೀಧರ್ ನಾಯಕ್ ಅವರನ್ನು ಬಿಟ್ಟು ಹೋಗಲು ಕಾರಣ ಏನು? ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಮತ್ತು ಹೌದು ವೀಕ್ಷಕರೇ, ಪಾರು ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಶ್ರೀಧರ್ ನಾಯಕ್ ಅವರು ಒಬ್ಬಂಟಿಯಲ್ಲ. ಶ್ರೀಧರ್ ನಾಯಕ್ ಅವರಿಗೆ ಮದುವೆಯಾಗಿತ್ತು ಮತ್ತು 5 ವರ್ಷದ ಒಬ್ಬ ಮಗ ಕೂಡ ಇದ್ದಾನೆ. ಬಹಳ ಇಷ್ಟಪಟ್ಟು ಮದುವೆಯನ್ನು ಮಾಡಿಕೊಂಡಿದ್ದ ಶ್ರೀಧರ್ ನಾಯಕ್ ಅವರ ಪತ್ನಿಗೆ ಒಬ್ಬಂಟಿ ಜೀವನ ನಡೆಸುವುದು ಬಹಳ ಇಷ್ಟವಾಗಿತ್ತಂತೆ. ಇಂಡಿಪೆಂಡೆಂಟ್ ಜೀವನವನ್ನು ಬಹಳ ಇಷ್ಟಪಡುತ್ತಿದ್ದ ಶ್ರೀಧರ್ ನಾಯಕ್ ಅವರ ಪತ್ನಿ ಮಗುವಾದ 5 ವರ್ಷದ ನಂತರ ಶ್ರೀಧರ್ ನಾಯಕ್ ಅವರನ್ನು ಬಿಟ್ಟು ಹೋಗುತ್ತಾರೆ. ಶ್ರೀಧರ್ ನಾಯಕ್ ಅವರ ಪತ್ನಿ ಶ್ರೀಧರ್ ನಾಯಕ್ ಅವರನ್ನ ಬಿಟ್ಟು ಹೋಗುವ ಸಮಯದಲ್ಲಿ ಅವರ ಬಳಿ ಇದ್ದ ಎಲ್ಲ ಹಣವನ್ನು ದೋಚಿಕೊಂಡು ಹೋಗಿದ್ದಾರಂತೆ. ಶ್ರೀಧರ್ ನಾಯಕ್ ಅವರು ಜೀವನದಲ್ಲಿ ಕಷ್ಟಪಟ್ಟು ದುಡಿದಿದ್ದ ಎಲ್ಲ ಹಣವನ್ನು ಶ್ರೀಧರ್ ನಾಯಕ್ ಅವರ ಪತ್ನಿ ದೋಚಿಕೊಂಡು ಹೋಗಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಆಗ ತಾನೇ ಮೇಲಕ್ಕೆ ಬಂದಿದ್ದ ಶ್ರೀಧರ್ ನಾಯಕ್ ಅವರು ಪತ್ನಿ ಮಾಡಿದ ಮೋಸದಿಂದ ಮತ್ತಷ್ಟು ಪಾತಾಳಕ್ಕೆ ಕುಸಿಯುತ್ತಾರೆ. ಶ್ರೀಧರ್ ನಾಯಕ್ ಅವರು ಹೇಳಿದಂತೆ ಶ್ರೀಧರ್ ನಾಯಕ್ ಅವರ ಪತ್ನಿ ಮನೆಯಲ್ಲಿರುವ ಗ್ಯಾಸ್ ಸಿಲಿಂಡರ್ ಅನ್ನು ಕೂಡ ಬಿಡದೆ ಎತ್ತುಕೊಂಡು ಹೋಗಿದ್ದರು. ಅದೇ ಸಮಯದಲ್ಲಿ ಕೊರೋನಾ ಮಹಾಮಾರಿ ಕಾಣಿಸಿಕೊಂಡ ಕಾರಣ ಶ್ರೀಧರ್ ನಾಯಕ್ ಅವರಿಗೆ ಧಾರಾವಾಹಿಗಳಲ್ಲಿ ಅವಕಾಶ ಕೂಡ ಕಡಿಮೆಯಾಗುತ್ತೆ. ಸಾಕಷ್ಟು ಸಂಪಾದನೆಯನ್ನು ಮಾಡುತ್ತಿದ್ದ ಶ್ರೀಧರ್ ನಾಯಕ್ ಅವರ ಜೀವನದಲ್ಲಿ ಬಹಳ ಕಷ್ಟ ಎದುರಾಗುತ್ತೆ. ಊಟ ಮತ್ತು ನಿದ್ರೆಯನ್ನು ಸರಿಯಾಗಿ ಮಾಡದ ಶ್ರೀಧರ್ ನಾಯಕ್ ಅವರು ನಂತರ ಆರೋಗ್ಯ ಸಮಸ್ಯೆಗೆ ಒಳಗಾಗುತ್ತಾರೆ. ಹಲವು ಆರೋಗ್ಯ ಸಮಸ್ಯೆಗಳಿಂದ ನಟ ಶ್ರೀಧರ್ ನಾಯಕ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಾಗುತ್ತಾರೆ. ಅನಾರೋಗ್ಯದ ಕಾರಣ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಶ್ರೀಧರ್ ನಾಯಕ್ ಅವರಿಗೆ ಕನ್ನಡ ಕಿರುತೆರೆಯ ಹಲವು ನಟ ನಟಿಯರು ಸಹಾಯ ಹಸ್ತವನ್ನು ಕೂಡ ಚಾಚಿದ್ದರು. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಶ್ರೀಧರ್ ನಾಯಕ್ ಅವರು ತೀವ್ರವಾದ ಅನಾರೋಗ್ಯದಿಂದ ನಿನ್ನೆ ರಾತ್ರಿ 10 ಗಂಟೆಗೆ ಈ ಲೋಕವನ್ನು ತ್ಯಜಿಸಿರುತ್ತಾರೆ. ಶ್ರೀಧರ್ ನಾಯಕ್ ಅವರ ಅಗಲಿಕೆಗೆ ಕನ್ನಡ ಕಿರುತೆರೆಯ ಹಲವು ನಟ ನಟಿಯರು ಸಂತಾಪವನ್ನು ಸೂಚಿಸಿದ್ದಾರೆ. ಪಾರು ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಶ್ರೀಧರ್ ನಾಯಕ್ ಅವರ ಬದುಕಿನಲ್ಲಿ ಈ ರೀತಿಯಾಗಿ ನಡೆದಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.